ಸಿದ್ದರಾಮಯ್ಯನವರ ಇವತ್ತಿನ ದೆಹಲಿ ಹೇಳಿಕೆಗಳನ್ನು ಅವರು ಹೈಕಮಾಂಡ್ಗೆ ಸಂದೇಶ ಕೊಟ್ಟರು ಅನ್ನುವುದರಿಂದ ಹಿಡಿದು ಹೈಕಮಾಂಡ್ ವಿರುದ್ಧ ಸಮರ ಸಾರಿದರು ಅನ್ನುವ ತನಕ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇಂಟೆನ್ಸಿಟಿ ನೋಡಿ, ಇವತ್ತು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲರ ಜೊತೆಗೆ ಒಂದು ಮೀಟಿಂಗ್ ಆಗುತ್ತೆ ಅಂತಿತ್ತು. ಅದಾಗದು ಡೌಟ್ ಅಂದರೆ ಇರಬೇಕಾದ ಜಾಗದಲ್ಲಿ ಎಲ್ಲರೂ ಇಲ್ಲ. ಅಲ್ಲಿ DK ಶಿವಕುಮಾರು, ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ಜೊತೆಗೆ 1-to-1 ಮೀಟಿಂಗ್ ಮಾಡಬೇಕು ಅಂತ ಇಬ್ಬರು ಪ್ರತ್ಯೇಕವಾಗಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಇನ್ನೂ ತನಕ ಟೈಮ್ ಸಿಗ್ತಿಲ್ಲ ಅವರಿಗೆ. ನಿನ್ನೆಯಿಂದ ಕಾಯ್ತಿದ್ದಾರೆ. DK ಶಿವಕುಮಾರ್ ಅವರಂತೂ ಮೊನ್ನೆಯಿಂದ ಕಾಯ್ತಾ ಇದ್ದಾರೆ. ಈ ಮಧ್ಯದಲ್ಲಿ ರಾಹುಲ್ ಗಾಂಧಿ ಬಿಹಾರ್ಗೆ ಹೋಗಿ ಒಂದು ಪ್ರತಿಭಟನೆ ಮುಗಿಸ್ಕೊಂಡು ವಾಪಸ್ ಬಂದದ್ದು ಆಯ್ತು. ನಾಯಕತ್ವ ಬದಲಾವಣೆಯ ವಿಷಯದಲ್ಲಿ ತಮ್ಮ ನಿಲುವನ್ನು ಜಗಜ್ಜಾಹೀರುಗೊಳಿಸಿಯೇ ಮೀಟಿಂಗಿಗೆ ಹೋಗಬೇಕು ಅನ್ನುವ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಬಂದಂಗೆ ಕಾಣಿಸ್ತಾ ಇದೆ. ಸುರ್ಜೇವಾಲಾ ಅವರ ಜೊತೆಗೆ ಸಭೆ ಅಂತೂ ಆಗತ್ತಂತೆ. ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇದನ್ನು ಹೆಂಗೆ ನೋಡ್ಬೇಕಿದನ್ನ? ಅಂದರೆ ಸಮಯ ಸರಿ ಸೆಟ್ ಆಗ್ತಾ ಇಲ್ಲ, ಆ ಕಾರಣಕ್ಕಾಗಿ ಭೇಟಿ ನಡೀತಿಲ್ಲ ಅಂತನೋ, ಅಥವಾ ಡಿಫೈಯಂಟ್ ಆಗಿರುವ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡೋದಕ್ಕೆ ಇವ್ರು ರೆಡಿ ಇಲ್ಲ ಅಂತ? ಐ ಡೋಂಟ್ ಥಿಂಕ್ ಸೊ ಅಜಿತ್. ಅಂದರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ ಸಮಯವನ್ನು ನೀಡಲಾಗ್ತಾ ಇಲ್ಲ ಅಂತಕ್ಕಂಥ, ಅಂದರೆ ತುಂಬ ಬೇಸರ ಆಗಿ ಸಮಯ ನೀಡಲಾಗ್ತಾ ಇಲ್ಲ ಅಂತಕ್ಕಂಥದ್ದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಹಾಗೆ ಕೆಲಸ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈ ಒಂದು DK ಶಿವಕುಮಾರ್ 10 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಅವ್ರಿಗೆ ಭೇಟಿಗೆ ಸಮಯ ಕೊಟ್ಟಿಲ್ವ ಅಲ್ವಾ? ಸಿದ್ದರಾಮಯ್ಯ ನೋಡಿ, ಈ ನ್ಯಾಷನಲ್ ಪಾರ್ಟಿಗಳಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಒಂದು ವಿಷಯ ಅರಿವಿರುತ್ತೆ, ಅವ್ರಿಗೂ ಆ ತಂತುಗಳು ಅದೇ ಹೈಕಮಾಂಡ್ನಲ್ಲಿರ್ತಾವೆ. ಯಾವ ಹೈಕಮಾಂಡ್ DK ಶಿವಕುಮಾರ್ನ ಬೆಂಬಲಿಸ್ತಾ ಇದೆಯೋ ಅದೇ ಹೈಕಮಾಂಡ್ನ ಕೆಲ ತಂತುಗಳು ಸಿದ್ದರಾಮಯ್ಯನವರು ಆ ತಂತುಗಳ ಮನಸ್ಸನ್ನು ಅರಿಯದೆ ಈ ಹೇಳಿಕೆ ಅವನು ಹೋಗಿ ದಿಲ್ಲಿಯಲ್ಲಿ ಏಕಾಏಕಿ ಕೂತ್ಕೊಂಡು ಒಂದು ಹೇಳಿಕೆ ಕೊಟ್ಬಿಡ್ಲಿಕ್ಕೆ ಸಾಧ್ಯನಾ? ಹೈಕಮಾಂಡ್ನಲ್ಲಿ ಅವ್ರಿಗೂ ಒಂದಿಷ್ಟು ಸೋರ್ಸಸ್ಗಳಿರ್ತವೆ. ಅಂದರೆ ಹೈಕಮಾಂಡ್ನಲ್ಲೂ ಒಂದು ಪವರ್ ಪ್ಲೇ ನಡೀತಾ ಇರುತ್ತೆ ಅಜಿತ್. ಎಸ್, ಮೇ ಬಿ ಈಗ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಬಿಟ್ಬಿಡಿ, ಅದರ ನೆಕ್ಸ್ಟ್ ಲೇಯರಲ್ಲಿ ಇವ್ರ ಕಡೆ ಒಬ್ಬರು ಅವ್ರ ಕಡೆ ಒಬ್ಬರು ಒಂದು ಪವರ್ ಪ್ಲೇ ಹೈಕಮಾಂಡ್ನಲ್ಲೂ ಕೂಡ ನಿಶ್ಚಿತವಾಗಿ ನಡೀತಾ ಇರುತ್ತೆ. ಆ ಪವರ್ ಪ್ಲೇನ ಈ ರಣದೀಪ್ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ನಾಟ್ ನೆಸೆಸರಿ ಒಂದೇ ಪೇಜ್ನಲ್ಲಿ ಇರಲಿಲ್ಲ ಅವರು ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ. ಓಕೆ, ಅಲ್ಲೂ ಕೂಡ ಬೇರೆ ಬೇರೆ ಆಗಿರ್ತಕ್ಕಂಥ ಲೇಯರ್ಗಳಿವೆ. ಮತ್ತು ಸಿದ್ದರಾಮಯ್ಯನವರು ಕೂಡ ಪರಿಸ್ಥಿತಿಯನ್ನು ಅವಲೋಕನ ಅಧ್ಯಯನ ಮಾಡದೆ ಈ ಹೇಳಿಕೆಯನ್ನು ಕಾಕತಾಳೀಯವಾಗಿ ರಾಜದೀಪ್ ಸರ್ದೇಸಾಯಿ ಬಂದುಬಿಟ್ರು ಕೊಟ್ಟುಬಿಟ್ರು ಅಂತ ನನಗೆ ಅನಿಸಿರಲ್ಲ. ಎಸ್, ಎಲ್ಲೂ ಇಂಟರ್ವ್ಯೂ ಕೊಡದ ಸಿದ್ದರಾಮಯ್ಯನವರು ರಾಜದೀಪ್ ಸರ್ದೇಸಾಯಿಯನ್ನು ಕರೆದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಅಂತಂದರೆ ಹಿ ವಾಂಟೆಡ್ ಟು ಕನ್ವೆ ದ ಮೆಸೇಜ್ ಎಸ್, ವಿತ್ ವಿಚ್ ಜರ್ನಲಿಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್.
ಆ ಜರ್ನಲಿಸ್ಟ್ ಯಾರು, ಡಿ ಕೆ ಶಿವಕುಮಾರ್ ಅವರು ಟೈಮ್ಸ್ ನಾವು ಕೊಟ್ಟಿದ್ರು ಡಿಸೆಂಬರ್ನಲ್ಲಿ, ಆ ಮೆಸೇಜ್ ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ವೇಟಿಂಗ್ ಫಾರ್ ದಟ್ ಡೇ ಅಂತ. ಆ ಮೆಸೆಂಜರ್ ಯಾರು ಅನ್ನೋದು ಕೂಡ ಬಹಳ ಮುಖ್ಯ ಆಗಿರುತ್ತೆ ಪಾಲಿಟಿಕ್ಸ್ ಅಲ್ಲಿ. ಹೀಗಾಗಿ ಇವತ್ತಿನ ಇಂಟರ್ವ್ಯೂ, ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನೋಡಿದಾಗ ಸಿದ್ದರಾಮಯ್ಯನವರು ಆಟಕ್ಕೆ ಅಥವಾ ರಂಗಕ್ಕೆ ಇವತ್ತು ಇಳಿದಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣುತ್ತಾ ಇದೆ. ಈಗ ಇದರ ಅರ್ಥ ಏನು? ಹೈಕಮಾಂಡ್ ಇದನ್ನು ಹೇಗೆ ನೋಡುತ್ತೆ ನೋಡಿ. ಹೈಕಮಾಂಡ್ ಇವತ್ತು ಸಿಟ್ಟಾಗುವ ಸ್ಥಿತಿಯಲ್ಲಿದೆ ಅಂತ ನನಗೆ ಅನ್ಸಲ್ಲ ಅಜಿತ್. ಹೈಕಮಾಂಡ್ ಕ್ಯಾನ್ ಫೆಸಿಲಿಟೇಟ್, ಹೈಕಮಾಂಡ್ ಕ್ಯಾನ್ ಟ್ರೈ ಟು ಮ್ಯಾನೇಜ್, ಕ್ಯಾನ್ ಟ್ರೈ ಟು ನೆಗೋಷಿಯೇಟ್ ಅಷ್ಟೇ. ಅದನ್ನು ಬಿಟ್ಟು ಇವತ್ತು ಹೈಕಮಾಂಡ್ ಸಿಟ್ಟಾಗಿ ಇಲ್ಲ ನೀವು ಸಿದ್ದರಾಮಯ್ಯನವರು ಈ ರೀತಿ ಹೇಳಿಕೆ ಕೊಟ್ರಿ, ಹಂಗೆ ಪಾಲಿಟಿಕ್ಸ್ದಲ್ಲಿ ವರ್ಕ್ ಆಗತ್ತೆ ಅಂತ ನನಗನ್ಸಲ್ಲ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.